ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಗ್ಯಾಸ್ ಸಿಲಿಂಡರ್ ಕಳವು ಮಾಡುತ್ತಿದ್ದ ಅಂತರ್ ಜಿಲ್ಲಾ ಕಳ್ಳರ ಜಾಲವನ್ನ ಭಾಲ್ಕಿ ಗ್ರಾಮೀಣ ಪೊಲೀಸರು ಭೇದಿಸಿದ್ದಾರೆ. ಒಟ್ಟು ಭಾಲ್ಕಿ ತಾಲೂಕಿನ ವಿವಿಧ ಪೊಲೀಸ್ ಠಾಣೆಯಲ್ಲಿ ಒಟ್ಟು 9 ಪ್ರಕರಣಗಳನ್ನ ಪೊಲೀಸರು ಯಶಸ್ವಿಯಾಗಿ ಪತ್ತೆ ಹಚ್ಚಿದ್ದಾರೆ. ಕಾರ್ಯಾಚರಣೆಯಲ್ಲಿ 4 ಆರೋಪಿಗಳನ್ನ ಬಂಧಿಸಿ ಅವರ ವಶದಿಂದ ವಿವಿಧ ಕಂಪನಿಗಳ 55 ಗ್ಯಾಸ್ ಸಿಲಿಂಡರ್ಗಳು ಹಾಗೂ ಕೃತ್ಯಕ್ಕೆ ಬಳಸಿದ ಕಾರನ್ನ ಜಪ್ತಿ ಮಾಡಲಾಗಿದೆ. ಜಪ್ತಿ ಮಾಡಿದ ಸೊತ್ತಿನ ಒಟ್ಟು ಮೌಲ್ಯ 9,75,000 ರೂಪಾಯಿ ಆಗಿದ್ದು, ಭಾಲ್ಕಿ, ಹುಮ್ನಾಬಾದ್ ಹಾಗೂ ಬಸವ ಕಲ್ಯಾಣ ತಾಲೂಕಿನ ಹಲವು ಗ್ರಾಮಗಳ ಸರ್ಕಾರಿ ಶಾಲೆಗಳ ಅಡುಗೆ ಕೊಠಡಿ ಹಾಗೂ ಅಂಗನವಾಡಿ ಕೇಂದ್ರಗಳ ಬೀಗವನ್ನ ಮುರಿದು ಸಿಲಿಂಡರ್ ಕಳವು ಮಾಡ್ತಾ ಇರುವುದನ್ನ ಆರೋಪಿಗಳು ವಿಚಾರಣೆ ವೇಳೆ ಒಪ್ಪಿಕೊಂಡಿದ್ದಾರೆ. ಇನ್ನು ಬಂಧಿತ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಂತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಈ ಅಕ್ಯೂಸ್ಡ್ ಆ್ಯಕ್ಚುಲಿ ಒಂದು ಹೋಟೆಲ್ ನಡೆಸ್ತಾ ಇದ್ದಾನೆ. ಸೊ ನೈಟ್ ಟೈಮು ಸ್ಕೂಲ್ಸು, ಅಂಗನವಾಡಿ ಸ್ಕೂಲ್ಸು ಬ್ರೇಕ್ ಓಪನ್ ಮಾಡಿ, ಡೋರ್ಸ್ ಬ್ರೇಕ್ ಓಪನ್ ಮಾಡಿ ಸಿಲಿಂಡರ್ನ ಕದ್ದು ತನ್ನ ಹೋಟ್ಲಲ್ಲಿ ಇಟ್ಕೊಳ್ತಿದ್ದ. ಹೋಟೆಲಿಂದಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದ. ಸೊ ನೋಡುವವರು ಕೂಡ ಯಾರಿಗೂ ಕೂಡ ಅನುಮಾನ ಬಂದಿಲ್ಲ. ಸಿಲಿಂಡರ್ಸು ಹೋಟೆಲ್ಗೆ ಯೂಸ್ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಇಟ್ಟಿದ್ದಾರೆ. ಹೌದು. ಈಗ ಸಿಲಿಂಡರ್ ಕೊರತೆ ಶಾರ್ಟೇಜ್ ಆಗಿದೆ. ಅದನ್ನು ಆಪರ್ಚುನಿಟಿ ಅಂತ ಅಂದ್ಕೊಂಡು ಈ ರೀತಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಲಿಂಡರ್ ಮಾರ್ಬೋದು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಹೌದು, ಕೇವಲ ಸ್ಕೂಲ್ಸು, ಅಂಗನವಾಡೀಸು ನೈಟ್ ಟೈಮು ಡೋರ್ ಬ್ರೇಕ್ ಓಪನ್ ಮಾಡಿ ಸಿಲಿಂಡರ್ ಕದ್ದುತ್ತಿದ್ದ. ಈ ವ್ಯಕ್ತಿ ಮೇಲೆ ಈ ಹಿಂದೆ ಕೂಡ ಒಂದು ಕಳ್ಳತನ ಕೇಸ್ ಇತ್ತು. ಸೊ MOB ಇದ್ದಾನೆ. ಬೇರೆ ಹೋಟೆಲ್ಸ್ಗೆ ಯಾರ್ಯಾರಿಗೆ ಡಿಮ್ಯಾಂಡ್ ಜಾಸ್ತಿ ಇದ್ದಾನೋ ಅವ್ರಿಗೆ ಸಪ್ಲೈ ಮಾಡ್ತಿದ್ದ. ಹೆಚ್ಚಿಗೆ ಹೋಟೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದ. 4 ಜನರ ಆರೋಪಿಗಳಿದ್ದಾರೆ. ಒಬ್ಬನ ಮೇಲೆ ಮಾತ್ರ ಕೇಸಸ್ ಇದೆ, ಮಿಕ್ಕಿದ್ದಿಬ್ಬರು ಡ್ರೈವರ್ಸು ಆಗಿದ್ದಾರೆ. ಅವ್ರ ಮೇಲೆ ಏನು ಕೇಸಸ್ ಇಲ್ಲ. ಒಬ್ಬನ ಮಾತ್ರ MOB ಇದ್ದಾನೆ. ಸುಮಾರು 25 ಆಗಿದೆ. ಓಕೆ, ಥ್ಯಾಂಕ್ ಯು.